ಈ ವಿಡಿಯೋದಲ್ಲಿ ನಾನು ಕೊಡುವ ಮಾಹಿತಿ ಏನೆಂದರೆ ಗರ್ಭಧಾರಣೆ ಆದ ಮೇಲೆ ಸೊ ನಾವು ಹಾಸ್ಪಿಟಲ್ಗೆ ಯಾವಾಗ ಹೋಗಬೇಕು ಮತ್ತು ಪ್ರೆಗ್ನೆನ್ಸಿಗೆ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಸೊ ಗರ್ಭಧಾರಣೆ ಆದ ಮೇಲೆ ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಸೊ ನಾವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಮನೆಯಲ್ಲೇ ಮಾಡುತ್ತೇವೆ. ಸೊ ಅದು ಯಾರದೇ ನಾವು ಮೆಡಿಕಲ್ ಸ್ಟೋರಿಂದ ಅದು UPT ಕಿಟ್ ಅಂತ ಬರುತ್ತೆ, ಪ್ರೆಗ್ನಾನ್ಯೂಸ್ ಅಂತ, ಅದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮೂತ್ರ ಪರೀಕ್ಷೆಯನ್ನು ಮಾಡಬಹುದು. ಸೊ ಅಥವಾ ಇಲ್ಲ ಅಂದರೆ ನಮ್ಮ ಆಶಾ ಕಾರ್ಯಕರ್ತರ ಸಹಾಯದಿಂದಲೂ ಮನೆಯಲ್ಲಿನೇ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ಮೂತ್ರ ಪರೀಕ್ಷೆಯನ್ನು ಮಾಡಿಕೊಳ್ಳಬಹುದು. ಸೊ ಗರ್ಭಧಾರಣೆಯಾದ ಹೆಂಗಸರಿಗೆ ಸೊ ಯಾವ ರೀತಿಯಲ್ಲಿ ಅದು ಮತ್ತು ಎಷ್ಟು ನಿಯಮಿತವಾಗಿ ಲೈಕ್ ಆಂಟಿನೇಟಲ್ ಚೆಕಪ್ಸ್ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಸೊ ಆಂಟಿನೇಟಲ್ ಚೆಕಪ್ಸ್ ಪ್ರೆಗ್ನೆನ್ಸಿ ಒಂದು 9 ತಿಂಗಳ ಮೇಲೆ 1 ವಾರದಲ್ಲಿ ಯಾವಾಗ ಬೇಕಾದರೂ ಡೆಲಿವರಿ ಮಾಡಬಹುದು. ಹಾಗೂ ಪ್ರೆಗ್ನೆನ್ಸಿ ನಾವು 3 ತಿಂಗಳ ಲೈಕ್ 3 ಟ್ರೈಮಿಸ್ಟರ್ಸ್ ಆಗಿ ಡಿವೈಡ್ ಮಾಡುತ್ತೇವೆ. ಸೊ ಫಸ್ಟ್ ಮೊದಲನೇ ಟ್ರೈಮಿಸ್ಟರ್, 2ನೇ ಟ್ರೈಮಿಸ್ಟರ್ ಹಾಗೂ 3ನೇ ಟ್ರೈಮಿಸ್ಟರ್ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವುದೇ ಒಂದು ಹೆಂಗಸು ನಿಂತ ಮೇಲೆ ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ಮೂತ್ರ ಪರೀಕ್ಷೆ ಪಾಸಿಟಿವ್ ಅಂತ ಬಂದಾದ್ಮೇಲೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಥವಾ ಡಾಕ್ಟರ್ನ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಅಂದಮೇಲೆ ನಾವು ತಿಂಗಳ ಮೇಲೆ 5 ದಿನ ಅಥವಾ 10 ದಿನಕ್ಕೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ಮೇಲೆ ನಾವು ಡಾಕ್ಟರ್ನ 1.5 ತಿಂಗಳು ಅಥವಾ 2 ತಿಂಗಳಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡೋ ಉದ್ದೇಶ ಏನಂದರೆ ಅದು ಮಗು ಬೆಳವಣಿಗೆ ಸರಿಯಾಗಿ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ಸೊ ನಾವು ಫಸ್ಟ್ 3 ತಿಂಗಳಲ್ಲಿ ಫಸ್ಟ್ ಮಾಡಿಸ್ಬೇಕಂತದ್ದು ವಯಬಿಲಿಟಿ ಸ್ಕ್ಯಾನ್ ಅಂತ. ಸೊ ವಯಬಿಲಿಟಿ ಸ್ಕ್ಯಾನ್ ಅಂತ ಅಂದ್ರೆ ಏನು, ಮಗುವಿನ ಹಾರ್ಟ್ ಬೀಟ್ ಬಂದಿದೆಯಾ ಅಥವಾ ಮಗುದದು ಪ್ರೆಗ್ನೆನ್ಸಿ ಸ್ಯಾಕ್ ಅಂತ ಹೇಳ್ತೀವಿ, ಅದು ಸರಿಯಾಗಿ ಬೆಳವಣಿಗೆ ಆಗುತ್ತಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಸ್ಕ್ಯಾನಿಂಗಲ್ಲಿ ಮಾಹಿತಿ ನೀಡುತ್ತದೆ. ಸೊ ಅದಾದ ನಂತರ ಸೊ ಮೊದಲನೇ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಯಾವುದೇ ರೀತಿಯ ಅಬಾರ್ಷನ್ಸ್ ಇಲ್ಲದೆ ಅಂಥದ್ದು ಅಥವಾ ಏನಾದರೂ ಬ್ಯಾಡ್ ಒಬ್ಸ್ಟೆಟಿಕ್ ಹಿಸ್ಟ್ರಿ, ಫಸ್ಟದು 2-3 ಅಬಾರ್ಷನ್ಸ್ ಆಗಿರ್ಬೋದು ಅಥವಾ ತುಂಬ ರಕ್ತದೊತ್ತಡ ಹೈ BP ಆಗಿ ಅಥವಾ ಹೈ ಶುಗರ್ಸ್ ಆಗಿ ಹೊಟ್ಟೆ ಒಳಗಡೆ ಮಗು ಹೋಗಿರ್ತಿರೋದು, ಆ ಥರ ಟೈಮಲ್ಲಿ ನಾವು ಸ್ವಲ್ಪ ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಂದರೆ ತಿಂಗಳ ಮೇಲೆ 1 ವಾರ 10 ದಿನಕ್ಕೆ. ಮತ್ತು ವಯಬಿಲಿಟಿ ಸ್ಕ್ಯಾನ್ ಅಂತ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಾವು ನೆಕ್ಸ್ಟ್ ಮಾಡಬೇಕಂತಿರೋದು 3 ತಿಂಗಳ ಕಳೆದ ನಂತರ ಅಂದರೆ 12ರಿಂದ 14 ವಾರದಲ್ಲಿ NT ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಇದೆಲ್ಲವೂ ನಾರ್ಮಲ್ ಇದ್ದರೆ ಮಗುವಿನ ಬೆಳವಣಿಗೆಗೆ ಫಸ್ಟ್ 3 ತಿಂಗಳಲ್ಲಿ ನಾವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅನ್ನೋದನ್ನ ಎಲ್ಲ ತಾಯಂದಿರಿಗೂ ಕೊಡುತ್ತೇವೆ. ಇದು ಗೌರ್ಮೆಂಟಲ್ಲೂ ನಮ್ಮ ಲೈಕ್ ಆಶಾ ಕಾರ್ಯಕರ್ತರಿಂದ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಂದಲೇ ಇದು ಫ್ರೀಯಾಗಿ ಮಾತ್ರೆ ಸೌಲಭ್ಯವಿರುತ್ತದೆ. ಸೊ ಇದಾದ ಮೇಲೆ ಇದು 3 ತಿಂಗಳ ನಂತರ 3 ತಿಂಗಳಿಂದ ಆದಮೇಲೆ 4ನೇ ತಿಂಗಳಿಂದ ಸೊ ಎವ್ರಿ ಮಂತ್ ಅಂದರೆ ತಿಂಗಳಿಗೆ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಅನ್ನೋದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಅನಾಮಲಿ ಸ್ಕ್ಯಾನ್ ಅಂತ. ಸೊ ಅನಾಮಲಿ ಸ್ಕ್ಯಾನ್ ಅನ್ನೋದು ಸೊ ಪ್ರೆಗ್ನೆನ್ಸಿಲಿ ತುಂಬ ಪ್ರಾಮುಖ್ಯತೆ ಕೊಡುತ್ತದೆ. ಅನಾಮಲಿ ಅಂತಂದ್ರೇನು, ಮಗುವಿನಲ್ಲಿರುವ ಯಾವುದೇ ರೀತಿಯ ಅನಾಮಲೀಸ್ ಅಂದರೆ ನಾವು ಕನ್ನಡದಲ್ಲಿ ಮಗುವಿನ ವೈಪರೀತ್ಯಗಳು ಅಂದರೆ ಯಾವುದೇ ರೀತಿಯ ಬ್ರೈನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಹಾರ್ಟಲ್ಲಿ ತೊಂದರೆ ಇರ್ಬೋದು, ಕಿಡ್ನಿ ತೊಂದರೆ ಇರ್ಬೋದು. ಸೊ ಅದನ್ನು ನಾವು ಕಂಡುಹಿಡಿಯೋದಕ್ಕೆ ಅನಾಮಲಿ ಸ್ಕ್ಯಾನ್ ಅಂತ ಬಿಟ್ವೀನ್ 20 to 21 ವೀಕ್ಸ್ ಆ ಥರ 5 ತಿಂಗಳಲ್ಲಿ ಸ್ಕ್ಯಾನ್ ಮಾಡುತ್ತೇವೆ. ಸೊ ಹಾಗೂ ನಾವು 2ನೇ ಟ್ರೈಮಿಸ್ಟರಲ್ಲಿ ಮುಖ್ಯವಾಗಿ ಕೊಡುವಂಥದ್ದು ಐರನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್. ಅಂದರೆ ಅದು ಮಗುವಿನ ಬೆಳವಣಿಗೆಗೂ ಹಾಗೂ ತಾಯಿಗೆ ಲೈಕ್ ಗರ್ಭಧಾರಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅದಾದ ನಂತರ 2ನೇ ಟ್ರೈಮಿಸ್ಟರ್ನಿಂದ ಮುಖ್ಯವಾಗಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇರುತ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಅನ್ನೋದು ಅಧಿಕ ರಕ್ತದೊತ್ತಡ ಅಂದರೆ ಹೈ BP ಅಥವಾ ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕಂಡುಹಿಡಿಯುವುದು ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಲಿ. ಯಾಕಂತಂದರೆ ನಾವು ಆಂಟಿನೇಟಲ್ ಕೇರಲ್ಲಿನೇ ಸೊ ಹೈ BP ಇದ್ದಾಗ ಅಥವಾ ಹೈ ಶುಗರ್ಸ್ ಇದ್ದಾಗ ನಾವು ಅದಕ್ಕೆ ಸೂಕ್ತ ರೀತಿಯಾಗಿ ಚಿಕಿತ್ಸೆ ಮಾಡುವುದರಿಂದ ಸೊ ನಮಗೆ ಡೆಲಿವರಿ ಟೈಮಲ್ಲಿ ಆಗುವ ಅನಾಹುತಗಳು ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗಿರ್ಬೋದು ಅಥವಾ ಹೈ BP ಇದ್ದಾಗ ನಮಗೆ ಡೆಲಿವರಿ ಟೈಮಲ್ಲಿ ಫಿಟ್ಸ್ ಬರುವಂಥದ್ದು, ಸಿವಿಯರ್ ಪ್ರಿಯಕ್ಲಾಂಸಿ ಅಂತ ಹೇಳ್ತೀವಿ ಅಥವಾ ಕನ್ವಲ್ಷನ್ಸ್ ಆ ಥರ ಬರೋದನ್ನು ನಾವು ಅಧಿಕ ಮಟ್ಟವಾಗಿ ನಾವು ಅದನ್ನು ತಡೆಗಟ್ಟಬಹುದು. ಅದಾದ ನಂತರ ಲಾಸ್ಟ್ ಟ್ರೈಮಿಸ್ಟರ್ ಸೊ 9 ತಿಂಗಳಲ್ಲಿ ನಾವು ಎವ್ರಿ 15 ಡೇಸ್ ಒನ್ಸ್ ಅಥವಾ ಎವ್ರಿ ವಾರಕ್ಕೊಂದು ದಿನ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ 36 ವಾರ ಆದಮೇಲೆ ಅಥವಾ 37 ವಾರ ಸೊ 9 ತಿಂಗಳು ಹೋಗೋದು 1 ವಾರದ ಮೇಲೆ ಸೊ ಅದು ಯಾವಾಗ ಬೇಕಾದರೂ ನಮಗೆ ಡೆಲಿವರಿ ಪೇನ್ಸ್ ಅಥವಾ ಮಗುವಿನಿಂದ ಅದು ಲೈಕರ್ ಅಂತ ಹೇಳ್ತೀವಿ, ಮಗು ಸುತ್ತಲಿರುವಂಥದ್ದು ಅದು ನೀರು ಎಲ್ಲರೂ ಹೋಗ್ಬೋದು. ಆ ಥರ ಏನಾದರೂ ಇದ್ದರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಟ್ರೈಮಿಸ್ಟರಲ್ಲಿ ಅಥವಾ ಯಾವುದೇ ಇದರಲ್ಲಾಗಲಿ ಟೈಮಲ್ಲಾಗಲೂ ಸೊ ಅಬಾರ್ಷನ್ ಹಿಸ್ಟ್ರಿ ಇದ್ದಾಗ ಒಂದೊಂದ್ಸತಿ ಫಸ್ಟ್ 3 ತಿಂಗಳಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ಸೊ ಆ ಥರ ಇದ್ದರೆ ಅಥವಾ ತುಂಬ ಹೊಟ್ಟೆ ನೋವು ಸೊ ಆ ಥರ ಎಲ್ಲ ಇದ್ದರೆ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಥವಾ ಅಧಿಕ ರಕ್ತದೊತ್ತಡ ಹೈ BP ಇದ್ದಾಗ ಸೊ ಕಣ್ಣು ಮಂಚಾಗೋದು ಅಥವಾ ಉಸಿರಾಡಲು ತೊಂದರೆ ಆಗುವಂಥದ್ದು, ಮತ್ತು ಕೈ ಕಾಲು ಊದ್ಕೊಳ್ಳೋದು,
ಸೊ ಉಸಿರಾಟಕ್ಕೆ ತೊಂದರೆ ಅವೆಲ್ಲ ಇದ್ದಾಗ ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ 9 months ಅಲ್ಲಿ ಯಾವುದೇ ರೀತಿಯ ತೊಂದರೆ ಅಂದರೆ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ನೀರು ಹೋಗುವಂಥದ್ದು, ಪೇಯ್ನ್ ಕಾಣಿಸ್ಕೊಳ್ಳೋದು, ತುಂಬ ಬ್ಯಾಕ್ ಪೇಯ್ನ್, ಸೊ ಯಾವುದೇ ರೀತಿಯ ತೊಂದರೆ ಇದ್ದರೂ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅತ್ಯುತ್ತಮ. ನಮ್ಮ ಶ್ರೇಯಸ್ ಮೆಟರ್ನಿಟಿ ಹೋಮಲ್ಲಿ ಡಾಕ್ಟರ್ಸು ಹಾಗೂ ಸ್ಟಾಫ್, ಯಾವುದೇ ರೀತಿಯ ಸ್ಟಾಫ್ ಅಥವಾ ನರ್ಸಿಂಗ್ ಸ್ಟಾಫ್ ಅವರು ಸೊ 24/7 ಕೆಲಸ ಮಾಡುತ್ತಿರ್ತಾರೆ. ಯಾವುದೇ ರೀತಿಯ ಅನಾನುಕೂಲತೆ ಅಥವಾ ಏನೇ ಕಂಪ್ಲೇಂಟ್ಸ್ ಇದ್ರೂ ಲೈಕ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಮಕ್ಕಳ ಸಂಬಂಧಪಟ್ಟಂಗೆ ಸೊ 24/7 ಓಪನ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬರ್ಬೋದು. ಯಾವುದೇ ರೀತಿಯ ಫೋನ್ ಕಾಲ್ ಮಾಡುವ ಅವಶ್ಯಕತೆಯೂ ಇಲ್ಲ. ಥ್ಯಾಂಕ್ ಯು.